ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ 3/1/2026 ಮತ್ತು 4/1/2026ನೇ ದಿನಾಂಕದ ಎಲ್ಲಾ ಪತ್ರಿಕೆಗಳ ಪ್ರಚಲಿತ ಘಟನೆಗಳನ್ನ ಬಹು ಆಯ್ಕೆ ರೂಪದಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುವಂತ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾ ಮಿತ್ರರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆತಂದ್ರ ಲೈಕ್ ಅನ್ನ ಮಾಡ್ರಿ. ಬನ್ನಿ, ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಆರಂಭಿಸಲಾದ PM ಸೂರ್ಯ ಘರ್ ಮುಫ್ತಿ ಬಿಜಿಲ್ ಯೋಜನಾ ಇದರ ಮುಖ್ಯ ಉದ್ದೇಶ ಏನು ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. ಇದು ಮನೆ ಮಟ್ಟದಲ್ಲಿ ಸೌರಶಕ್ತಿ ಬಳಕೆಯನ್ನ ಮಾಡಿಕೊಳ್ಳುವಂತ ಉದ್ದೇಶವನ್ನ ಇಟ್ಟುಕೊಂಡಿದೆ. ಸೆಕೆಂಡ್ ಒನ್, ಇತ್ತೀಚೆಗೆ ಯಾವ ರಾಜ್ಯವು AI ಪಾಲಿಸಿ 2025 ಅನುಷ್ಠಾನಕ್ಕೆ ತಂದಿದೆ? ಅದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಯಾವ ದೇಶವು ಬ್ರಿಕ್ಸ್ಗೆ ಹೊಸ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯನ್ನಗೊಂಡಿದೆ? ಅದಕ್ಕೆ ಸರಿಯಾದ ಉತ್ತರ ಅಲ್ಜೀರಿಯಾ. ನೆಕ್ಸ್ಟ್ ಒನ್, COP29 ಹವಾಮಾನ ಸಮ್ಮೇಳನವನ್ನ ಯಾವ ದೇಶ ಆತಿಥ್ಯವನ್ನ ವಹಿಸಿದೆ? ಅದಕ್ಕೆ ಉತ್ತರ ಅಜರ್ಬೈಜಾನ್ ಅಂತೇಳಿ. ನೆಕ್ಸ್ಟ್ ಒನ್, ಭಾರತ ಸರ್ಕಾರ ಇತ್ತೀಚೆಗೆ ಆರಂಭಿಸಿದ PMX ಮಿಷನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಅದಕ್ಕೆ ಉತ್ತರ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತೇಳಿ ಅದಕ್ಕೆ ಸಂಬಂಧವನ್ನ ಹೊಂದಿರುತ್ತದೆ. ನೆಕ್ಸ್ಟ್ ಒನ್, 2026ನೇ ವರ್ಷದಲ್ಲಿ G20 ಶೃಂಗಸಭೆಯ ಆತಿಥ್ಯ ವಹಿಸುವ ದೇಶ ಯಾವುದು? ಅದು ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಒನ್, ಇತ್ತೀಚೆಗೆ RBI ಯಾವ ಪಾವತಿ ವ್ಯವಸ್ಥೆಗೆ ಸಂಬಂಧಿಸಿದ ಹೊಸ ಮಾರ್ಗಸೂಚಿಯನ್ನ ಪ್ರಕಟಣೆಯನ್ನ ಮಾಡಿದೆ? UPI. ನೆಕ್ಸ್ಟ್ ಒನ್, 2025 ಮತ್ತು 26ನೇ ಸಾಲಿನ ರಾಜ್ಯ ಬಜೆಟ್ ನಲ್ಲಿ ಗ್ರೀನ್ ಎನರ್ಜಿ ಪಾಲಿಸಿಗೆ ಹೆಚ್ಚು ಆದ್ಯತೆ ನೀಡಿದ ರಾಜ್ಯ ಯಾವುದು? ಅದು ಕರ್ನಾಟಕ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಯಾವ ದೇಶವು ಚಂದ್ರನ ದಕ್ಷಿಣ ಧ್ರುವದ ಸಂಶೋಧನೆಗಾಗಿ ಹೊಸ ಮಿಷನ್ ಅನ್ನ ಘೋಷಣೆಯನ್ನ ಮಾಡಿದೆ? ಅದಕ್ಕೆ ಉತ್ತರ ಭಾರತ. ನೆಕ್ಸ್ಟ್ ಒನ್, ಭಾರತದ ಡಿಜಿಟಲ್ ಆರ್ಥಿಕತೆ 2030ರ ವೇಳೆಗೆ ಎಷ್ಟು ಟ್ರಿಲಿಯನ್ ಡಾಲರ್ ಅನ್ನ ತಲುಪಲಿದೆ ಎಂದು ಅಂದಾಜನ್ನ ಮಾಡಲಾಗಿದೆ? ಅದಕ್ಕೆ ಉತ್ತರ 2 ಟ್ರಿಲಿಯನ್. ನೆಕ್ಸ್ಟ್ ಒನ್, ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಅಂತೇಳಿ ಅದನ್ನ ಅನುಷ್ಠಾನಕ್ಕೆ ತಂದ ಉದ್ದೇಶ ಯಾವುದು? ಅದಕ್ಕೆ ಉತ್ತರ ಕಾರ್ಬನ್ ಉತ್ತೇಜನವನ್ನ ಕಡಿತಗೊಳಿಸುವ ಸಲುವಾಗಿ ಆ ಸ್ಕೀಮ್ ಅನ್ನ ಅನುಷ್ಠಾನಕ್ಕೆ ತರಲಾಗಿದೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ನವೀಕರಿಸಲಾಗಿದೆ? ಭಾರತ ಮತ್ತು ಆಸ್ಟ್ರೇಲಿಯಾ. ನೆಕ್ಸ್ಟ್ ಒನ್, ವಿಕಸಿತ್ ಭಾರತ್ 2047 ಯೋಜನೆಯ ಮುಖ್ಯ ಗುರಿ ಏನು? ಅದು ಭಾರತವನ್ನ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ರೂಪಿಸುವಂತ ಉದ್ದೇಶವನ್ನ ಇಟ್ಟುಕೊಂಡಿದೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಯಾವ ಸಂಸ್ಥೆ ಗ್ಲೋಬಲ್ ಎಕನಾಮಿಕ್ ಔಟ್ಲುಕ್ 2026ನ ವರದಿಯನ್ನ ಪ್ರಕಟಣೆಯನ್ನ ಮಾಡಿದೆ? ಅದು IMF. ನೆಕ್ಸ್ಟ್ ಒನ್, ಇತ್ತೀಚೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತು ಸಮಿತಿ ವರದಿ ಸಲ್ಲಿಸಿದ ಅಧ್ಯಕ್ಷರು ಯಾರು? ಅದಕ್ಕೆ ಸರಿಯಾದ ಉತ್ತರ ರಾಮನಾಥ್ ಕೋವಿಂದ್ ಅಂತೇಳಿ. ನೆಕ್ಸ್ಟ್ ಒನ್, ಇಸ್ರೋ ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ RLV-LEX ಯಾವ ತಂತ್ರಜ್ಞಾನಕ್ಕೆ ಸಂಬಂಧವನ್ನ ಹೊಂದಿದೆ? ಅದಕ್ಕೆ ಉತ್ತರ ಮರುಬಳಕೆ ಯೋಗ್ಯ ಉಡಾವಣಾ ವಾಹನ. ನೆಕ್ಸ್ಟ್ ಒನ್, 2025 ಮತ್ತು 26ರಲ್ಲಿ ಭಾರತದ GDP ಬೆಳವಣಿಗೆ ದರ ಅಂದಾಜು ಎಷ್ಟು? 6.5 ಅಂತೇಳಿ IMF ವರದಿಯನ್ನ ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಒನ್, ಮಿಷನ್ ಲೈಫ್ ಯಾವ ವಿಷಯಕ್ಕೆ ಸಂಬಂಧವನ್ನ ಹೊಂದಿದೆ? ಇದು ಜೀವನ ಶೈಲಿ ಮೂಲಕ ಪರಿಸರವನ್ನ ರಕ್ಷಣೆ ಮಾಡಲು ಇದು ಸಂಬಂಧವನ್ನ ಹೊಂದಿದೆ. ನೆಕ್ಸ್ಟ್ ಒನ್, ಕರ್ನಾಟಕದ ಮೊದಲ ಗ್ರೀನ್ ಹೈಡ್ರೋಜನ್ ಹಬ್ ಸ್ಥಾಪನೆಗೆ ಆಯ್ಕೆಯಾದ ಪ್ರದೇಶ ಯಾವುದು? ಅದಕ್ಕೆ ಉತ್ತರ ಮಂಗಳೂರು.
ನೆಕ್ಸ್ಟ್ ಒನ್, ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯನ್ನ ಬೆಸ್ಟ್ ಪರ್ಫಾರ್ಮಿಂಗ್ ಡಿಸ್ಟಿಕ್ ಅಂತೇಳಿ ಕೇಂದ್ರ ಸರ್ಕಾರ ಗೌರವಿಸಿದೆ? ಅದಕ್ಕೆ ಉತ್ತರ ಉಡುಪಿ ಅಂತೇಳಿ. ನೆಕ್ಸ್ಟ್ ಒನ್, ಕರ್ನಾಟಕದ ಯಾವ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಗುರುತಿಸಲಾಗಿದೆ? ಅದಕ್ಕೆ ಉತ್ತರ ಬಂಡೀಪುರ. ಅದು ಬಂಡೀಪುರ ಆಗೈತೆ, ಅದು ಬಂಡೀಪುರ ಆಗಬೇಕಿತ್ತು, ಬಂಡೀಪುರ. ನೆಕ್ಸ್ಟ್ ಒನ್, ಕೆಲವೊಂದು ಒನ್ ಲೈನ್ ಅದಾವು. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಇದು ಆದಾಯ ಗಳಿಕೆಯಲ್ಲಿ ಮೊದಲ ಶ್ರೀಮಂತವೆನಿಸಿರುವ ದೇವಸ್ಥಾನ ಆಗಿದೆ. ಇದು 2024 ಮತ್ತು 25ರಲ್ಲಿ 155 ಕೋಟಿ ಆದಾಯವನ್ನ ಗಳಿಸುವುದರ ಜೊತೆಗೆ ದೇಶದ ಮೊದಲ ಶ್ರೀಮಂತ ದೇವಾಲಯ ಆಗಿದೆ. 2ನೇ ಸ್ಥಾನದಲ್ಲಿ ಕೋಲೂರು ಮೂಕಾಂಬಿಕಾ ದೇವಾಲಯ, ಇದು 2ನೇ ಸ್ಥಾನ. ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ ಇದು 3ನೇ ಸ್ಥಾನವನ್ನ ವಹಿಸಿಕೊಂಡಿದೆ. ನೆಕ್ಸ್ಟ್ ಒನ್, ಹರಿಯಾಣ ರಾಜ್ಯದ ಲಿಂಗಾನುಪಾತ ಹೆಚ್ಚಳವನ್ನ ಕಂಡಿದೆ. ಅದು 2024ರಲ್ಲಿ 910 ಲಿಂಗಾನುಪಾತ, 2025ರಲ್ಲಿ ಅದು 923ಕ್ಕೆ ಹೆಚ್ಚಳವನ್ನ ಸಾಧಿಸಿದೆ. ಯಾವುದು? ಹರಿಯಾಣ ರಾಜ್ಯ. ನೆಕ್ಸ್ಟ್ ಒನ್, ದೇಶದ ನಂಬರ್ 1 ಸ್ವಚ್ಛ ನಗರ ಯಾವ್ದಂದ್ರ ಅದು ಇಂದೋರು. 8ನೆಯ ವಯಸ್ಸಿನಲ್ಲಿ ಆಫ್ರಿಕಾದ ಅತಿ ಎತ್ತರದ ಪರ್ವತ ಕಿಲಿಮಂಜಾರೋವನ್ನ ಏರಿದ ಜಗತ್ತಿನ ಅತಿ ಕಿರಿಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತ ವ್ಯಕ್ತಿ ಯಾರಂತಂದ್ರ ಅಯಾನ್ ಮೆಡನ್ ಅಂತೇಳಿ. ಅವು ಮಂಗಳೂರಿನ ಮೂಲದ ಬಾಲಕ. ಇದೇ ಬಾಲಕ 9ನೆಯ ವಯಸ್ಸಿನಲ್ಲಿ ಅಮೆರಿಕಾದ ಅತಿ ಎತ್ತರದ ಪರ್ವತ ಅಕಾಂಗುವಾ ಏರಿದ್ದು ಕೂಡ ಅತಿ ಕಿರಿಯ ವಯಸ್ಸಿನ ಬಾಲಕ. ಅಷ್ಟೇ ಅಲ್ಲದೆ ಇದೀಗ 11ನೆಯ ವಯಸ್ಸಿನಲ್ಲಿ 2025 ಡಿಸೆಂಬರ್ 30ರಂದು ಮೌಂಟ್ ಕೆನಾ ಪರ್ವತವನ್ನ ಏರುವುದರ ಮೂಲಕ ಮತ್ತೊಂದು ಸಾಧನೆಯನ್ನ ಈ ಬಾಲಕ ಮಾಡಿದ್ದಾನೆ. ಓಕೆನಾ? 1 ಸಾಧನೆ, 2, 3 ಸಾಧನೆಯನ್ನ ಆ ಬಾಲಕ ಮಾಡಿದ್ದಾನೆ. ನೆಕ್ಸ್ಟ್ ಒನ್, 153 ಎಕರೆಯಲ್ಲಿ ವಿಶ್ವಗುರು ಬಸವಣ್ಣ ಪಾರ್ಕ್ ಅನ್ನ ನಿರ್ಮಾಣ ಮಾಡುವುದಾಗಿ ಕರ್ನಾಟಕ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಅದೆಲ್ಲಿ ಅಂತಂದ್ರ ಯಲಂಕ ಬಳಿಯ ಮಾದಪ್ಪನಹಳ್ಳಿ ಕಾಯ್ದಿಟ್ಟ ಅರಣ್ಯ ಪರಿಸರದಲ್ಲಿ 153 ಎಕರೆ 39 ಗುಂಟೆಯಲ್ಲಿ ಈ ಒಂದು ಪಾರ್ಕ್ ಅನ್ನ ನಿರ್ಮಾಣ 250 ಕೋಟಿಯಲ್ಲಿ ಮಾಡಲಾಗ್ತದ. ನೆಕ್ಸ್ಟ್ ಒನ್, ಕೃತಕ ಬುದ್ಧಿಮತ್ತೆ ಮಕ್ಕಳ ಮೇಲಿನ ದೌರ್ಜನ್ಯ ಸಾಧನಗಳನ್ನ ಅಪರಾಧೀಕರಿಸಿದ ಮೊದಲ ರಾಷ್ಟ್ರ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಬ್ರಿಟನ್ ಅಂತೇಳಿ. ನೆಕ್ಸ್ಟ್ ಒನ್, 2025ರಲ್ಲಿ ಆಪರೇಷನ್ ಡೆವಿಲ್ ಹಂಟ್ ಅನ್ನ ಪ್ರಾರಂಭಿಸಿದ ದೇಶ ಯಾವುದು? ಅದು ಬಾಂಗ್ಲಾದೇಶ. ನೆಕ್ಸ್ಟ್ ಒನ್, ಎಬೋಲಾ ವೈರಸ್ ಪ್ರಾಥಮಿಕವಾಗಿ ಯಾವ ಒಂದು ಪರಿಸರದಲ್ಲಿ ಕಂಡು ಬರುತ್ತದೆ? ಉಪ ಸಹಾರನ್ ಆಫ್ರಿಕಾದಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಒನ್, ಲಿಂಗೋಸ್ಯಾಟ್ ಎಂಬ ವಿಶ್ವದ ಮೊದಲ ಮರದ ಉಪಗ್ರಹವನ್ನ ಯಾವ ದೇಶ ಅಭಿವೃದ್ಧಿ ಪಡಿಸಿದೆ? ಜಪಾನ್ ದೇಶ. ನೆಕ್ಸ್ಟ್ ಒನ್, ನೆಪ್ಚೂನ್ ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿ ಪಡಿಸಿದೆ? ಉಕ್ರೇನ್ ದೇಶ. ನೆಕ್ಸ್ಟ್ ಒನ್, 2025 ವರ್ಷದ ವಿಶ್ವ ಮಹಿಳಾ ಅಥ್ಲೆಟ್ ಅಂತ ಆಗಬೇಕಿತ್ತು, ಅಥ್ಲೆಟ್ ಗೌರವವನ್ನ ಪಡೆದ ಮಹಿಳೆ ಯಾರು? ಸಿಡ್ನಿಯ ಮೇಕ್ ಲ್ಯಾಪ್ಲಿನ್ ಲಿಯೋನೋ ಅಂತೇಳಿ. ನೆಕ್ಸ್ಟ್ ಒನ್, 14ನೆಯ ಅಂತಾರಾಷ್ಟ್ರೀಯ ಪುಷ್ಪ ಪ್ರದರ್ಶನವನ್ನ ಎಲ್ಲಿ ನಡೆಸಲಾಯಿತು? ಗುಜರಾತಿನ ಅಹಮದಾಬಾದ್ ಅಲ್ಲಿ ನಡೆಸಲಾಯಿತು. ಇನ್ನ 4/1/2026 ಪ್ರಚಲಿತ ಘಟನೆಯನ್ನ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನ ಆರಂಭಿಸಿದ ದೇಶ ಯಾವುದು? ಅದು ಭಾರತ. ನೆಕ್ಸ್ಟ್ ಒನ್, ವರ್ಲ್ಡ್ ಬ್ರೈಲ್ ಡೇ ಯನ್ನ ಯಾವ ದಿನದಂದು ಆಚರಣೆಯನ್ನ ಮಾಡಲಾಗ್ತದೆ? ಜನವರಿ 4. ನೆಕ್ಸ್ಟ್ ಒನ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದಯಂ ಕೃಷಿ ಯೋಜನಾ ಆರಂಭವಾಗಿದೆ? ಅದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ನೆಕ್ಸ್ಟ್ ಒನ್,
ನ್ಯಾಷನಲ್ ಸ್ಟಾರ್ಟ್ಅಪ್ ಅವಾರ್ಡ್ಸ್ 2025 ಆಯೋಜಿಸಿದ ಸಂಸ್ಥೆ ಯಾವುದು? ಮಿನಿಸ್ಟರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸಚಿವಾಲಯ ಈ ಒಂದು ಇದನ್ನ ಆಯೋಜನೆ ಮಾಡಿದೆ. ನೆಕ್ಸ್ಟ್ ಒನ್, 2025 ಗ್ಲೋಬಲ್ ಫೇರ್ ಪವರ್ ಇಂಡೆಕ್ಸ್ ನಲ್ಲಿ ಭಾರತಕ್ಕೆ ದೊರೆತ ಸ್ಥಾನ ಎಷ್ಟು? 3ನೇ ಸ್ಥಾನ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾದ ಭಾರತದ ಸ್ಥಳ ಯಾವುದು? ಶಾಂತಿನಿಕೇತನ. ನೆಕ್ಸ್ಟ್ ಒನ್, ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಯಾವ ವಲಯಕ್ಕೆ ಸಂಬಂಧಿಸಿದೆ? ಇದು ರೈಲ್ವೆ ಮೂಲಸೌಕರ್ಯಕ್ಕೆ ಸಂಬಂಧವನ್ನ ಹೊಂದಿದೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಪ್ರಾಣಿಗಳ ಕಲ್ಯಾಣ ಸಂಘಟನೆಗಳು ಯಾವ ವಿಷಯಕ್ಕೆ ಸಂಬಂಧಿಸಿ ಪ್ರತಿಭಟನೆಯನ್ನ ಘೋಷಣೆಯನ್ನ ಮಾಡಿವೆ? ಬೀದಿ ನಾಯಿಗಳ ನಿವಾರಣೆಯನ್ನ ಸಂಬಂಧಿಸಿದೆ. ನೆಕ್ಸ್ಟ್ ಒನ್, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೆಚ್ಚಿನ ಹೂಡಿಕೆಯನ್ನ ಘೋಷಣೆ ಮಾಡಿದ ಪ್ರದೇಶ ಯಾವುದು? ಅದು ಯುರೋಪಿಯನ್ ಯೂನಿಯನ್ ಅಂತೇಳಿ. ನೆಕ್ಸ್ಟ್ ಒನ್, ಕರ್ನಾಟಕ ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ಉಪಕ್ರಮದ ಉದ್ದೇಶ ಏನು? ಅದು ಬೆಂಗಳೂರಿನ ಜಾಗತಿಕ ಚಿತ್ರಣವನ್ನ ಸುಧಾರಣೆ ಮಾಡುವುದು. ನೆಕ್ಸ್ಟ್ ಒನ್, ಆಸ್ಟ್ರೇಲಿಯನ್ ಓಪನ್ ಆಡುತ್ತಿರುವ ಅತ್ಯಂತ ಹಿರಿಯ ಮಹಿಳೆ ಯಾರು? 45 ವರ್ಷದ ವಿನಸ್ ವಿಲಿಯಮ್ಸ್ ಅಂತೇಳಿ. ನೆಕ್ಸ್ಟ್ ಒನ್, ಅಂಗಾಂಗ ದಾನ ಮಾಡುವುದರಲ್ಲಿ ಕರ್ನಾಟಕ ರಾಜ್ಯ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಯಾವ ದಾನದಲ್ಲಿ? ಅಂಗಾಂಗ ದಾನ. ಮೊದಲ ಸ್ಥಾನವನ್ನ ತಮಿಳುನಾಡು, 2ನೇ ಸ್ಥಾನವನ್ನ ತೆಲಂಗಾಣ, 4ನೇ ಸ್ಥಾನ ಮಹಾರಾಷ್ಟ್ರ, 5ನೇ ಸ್ಥಾನವನ್ನ ಗುಜರಾತ್ ಪಡೆದುಕೊಂಡಿದೆ. ಎಲ್ಲಿ? ಅಂಗಾಂಗವನ್ನ ದಾನವನ್ನ ಮಾಡುವುದರಲ್ಲಿ. ನೆಕ್ಸ್ಟ್ ಒನ್, ಅತಿ ಹೆಚ್ಚು ಸೈಬರ್ ವಂಚನೆ ಪ್ರಕರಣಗಳು ಸಂಭವಿಸಿರುವ ಮೊದಲ ರಾಜ್ಯ ಅಂತಂದ್ರೆ ಅದು ಮಹಾರಾಷ್ಟ್ರ, 2ನೇದು ಕರ್ನಾಟಕ, 3rd ಒನ್ ತಮಿಳುನಾಡು, 4ನೇದು ಯುಪಿ, 5ನೇದು ತೆಲಂಗಾಣ. ನೆಕ್ಸ್ಟ್ ಒನ್, ತೆಲಂಗಾಣ ಸ್ಥಳೀಯ ಚುನಾವಣೆಗೆ ಸ್ಪರ್ಧೆಗೆ 2 ಮಕ್ಕಳ ನಿಯಮವನ್ನ ರದ್ದುಗೊಳಿಸಿದೆ. ಈ ಒಂದು ನಿಯಮವನ್ನ 1994ರಲ್ಲಿ 2 ಮಕ್ಕಳ ನಿಯಮವನ್ನ ಪರಿಚಯವನ್ನ ಮಾಡಲಾಗಿತ್ತು. ಈಗ ಜನಸಂಖ್ಯೆ ಪ್ರಮಾಣ ನಿರಂತರವಾಗಿ ಕಡಿಮೆ ಆಗುತ್ತಿರುವ ಕಾರಣದಿಂದಾಗಿ ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2026ರಲ್ಲಿ ಈ ಒಂದು 2 ಮಕ್ಕಳ ಒಂದು ನಿಯಮವನ್ನ ರದ್ದುಗೊಳಿಸಿ ನಿಯಮವನ್ನ ಅನುಷ್ಠಾನಕ್ಕೆ ತರಲಾಗಿದೆ. ನೆಕ್ಸ್ಟ್ ಒನ್, ಬೆಂಗಳೂರಿನಲ್ಲಿ ಹೆಚ್ಚಿದ ಮದ್ರಾಸ್ ಆಯ್ ಅಂತೇಳಿ ಇದು ಶೀತಗಾಳಿಯಿಂದಾಗಿ ಸಂಭವಿಸುವಂತ ಸೋಂಕು ಆಗಿದೆ. ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಒನ್, ದೇಶದ ಮೊದಲ ಹೈಡ್ರೋಜನ್ ರೈಲು ಇದು ಚಂಡೀಗಢನ ಜಿಂದ್ಗೆ ಆಗಮನವನ್ನ ಹೊಂದಿದೆ. ಜರ್ಮನಿ, ಫ್ರಾನ್ಸ್, ದಕ್ಷಿಣ ಕೊರಿಯಾ, ಕೆನಡಾ, ಫ್ರಾನ್ಸ್, ಸ್ವೀಡನ್ ನಂತರ ಈ ಹೈಡ್ರೋಜನ್ ರೈಲನ್ನ ಹೊಂದಿದ 8ನೆಯ ದೇಶವಾಗಿ ಭಾರತ ಹೆಸರನ್ನ ಪಡೆದುಕೊಂಡಿದೆ. ನೆಕ್ಸ್ಟ್ ಒನ್, ಇಂಡಿಯಾದೊಳಗ ಯಾವ ರಾಜ್ಯವು ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಎಐ ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪಿಸಿದ ಮೊದಲ ರಾಜ್ಯ ಆಗಿದೆ? ಅದು ಗುಜರಾತ್. ನೆಕ್ಸ್ಟ್ ಒನ್, ಪ್ರಲ್ಲೆ ಕ್ಷಿಪಣಿಗಳ ಸ್ಲಾಲೋ ಉಡಾವಣೆಯನ್ನ ಯಾವ ಸಂಸ್ಥೆ ನಡೆಸಿತು? ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ನೆಕ್ಸ್ಟ್ ಒನ್, ಭಾರತದ ಮೊದಲ 3D ಫ್ಲೆಕ್ಸ್ ಜಲಿಯ ಅಂಚಿಗೋಪಿಯನ್ನ ಆಸ್ಟಿನ್ ಒಂದಿಗೆ ಎಲ್ಲಿ ಪ್ರದರ್ಶನವನ್ನ ಮಾಡಲಾಗಿದೆ? ಅದು ಸೈನ್ಯ ಆಸ್ಪತ್ರೆ ಸಂಶೋಧನೆ ಮತ್ತು ಉಲ್ಲೇಖ ಅಂತೇಳಿ ದೆಹಲಿಯಲ್ಲಿ ಅದನ್ನ ಪ್ರದರ್ಶನವನ್ನ ಮಾಡಲಾಗಿದೆ. ನೆಕ್ಸ್ಟ್ ಒನ್, YJ-20 ಹೈಪರ್ಸಾನಿಕ್ ಹಡಗು ವಿರೋಧಿ ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿ ಪಡಿಸಿದೆ? ಚೀನಾ ದೇಶ. ಇಷ್ಟು ವಿದ್ಯಾರ್ಥಿಗಳೇ 3 ಮತ್ತು 4ನೇ ದಿನಾಂಕದ ಪ್ರಚಲಿತ ಘಟನೆಗಳು ಆಗಿವೆ. ಮುಂದಿನ ವಿಡಿಯೋದಲ್ಲಿ 5 ಮತ್ತು 6ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುವಂತ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಚಾನಲ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ
ಕೇಳ್ಕೊತೇನೆ. ಥ್ಯಾಂಕ್ ಯು.